ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಈ ದಿನ ವರಮಹಾಲಕ್ಷ್ಮಿ ಹಬ್ಬವಾಗಿದ್ದು ಸಂಪೂರ್ಣ ಪೂಜಾ ಕೈಂಕರ್ಯ ಮುಗಿದಿದ್ದು ಈಗ ಅಮ್ಮನವರ ವ್ರತ ಕಥೆಯನ್ನು ಹೇಳುವಂಥದ್ದಾಗ್ತಾ ಇದೆ. ಎಲ್ಲರಿಗೂ ಕೂಡ ಅಮ್ಮನವರ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಅಮ್ಮನವರ ವ್ರತ ಕಥೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಅತಶ್ರೀ ವರಮಹಾಲಕ್ಷ್ಮಿ ವ್ರತಕಥಾ ಸಂಗ್ರಹ. ಪೂರ್ವದಲ್ಲಿ ಸತ್ಯಲೋಕವಾಸಿಗಳಾದ ಋಷಿವರ್ಯರೆಲ್ಲರೂ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ಮಣಿಗಳಿಂದಲೂ ಪಟಿಲ, ಅಶೋಕ, ದೇವಹೊನ್ನೆ, ಖರ್ಜೂರ, ಪಗಡೆ ಮುಂತಾದ ವೃಕ್ಷಗಳಿಂದ ನಿಬಿಡವಾಗಿಯೂ ಕುಬೇರಾದಿ ಸಮಸ್ತ ಗಣಸಮೂಹಗಳಿಂದ ಇರತಕ್ಕಂತಹ ಕೈಲಾಸ ಪರ್ವತದಲ್ಲಿ ರತ್ನಖಚಿತ ಸಿಂಹಾಸನಾರೂಢನಾಗಿರುವಂತಹ ಪಾರ್ವತೀಲೋಲನಾದ ಉಮಾಪತಿಯನ್ನು ನೋಡಿ ಪಾರ್ವತಿಯು, ಪ್ರಾಣೇಶ್ವರ, ಈ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವುದಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರತಕ್ಕಂತಹ ವ್ರತವೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಆಗ ಕರುಣಾಳುವಾದ ಪರಮೇಶ್ವರನು, ಎಲೈ ಪಾರ್ವತೀದೇವಿಯೇ ಕೇಳು. ಈ ವ್ರತಗಳಲ್ಲಿ ಉತ್ತಮವಾದದ್ದಾಗಿಯೂ ಶ್ರೇಷ್ಠವಾಗಿಯೂ ಇರತಕ್ಕಂತಹ ವರಮಹಾಲಕ್ಷ್ಮಿ ಎಂಬ ವ್ರತವೊಂದುಂಟು. ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ಇಂದಿನ ಶುಕ್ರವಾರದ ದಿನ ಆಚರಿಸತಕ್ಕದ್ದು. ಅಂತಹ ಈ ವ್ರತ ವಿಧಾನವನ್ನು ನಾನು ಈಗ ನಿನಗೆ ಹೇಳುತ್ತೇನೆ, ಕೇಳು ಎಂದು ಹೇಳಲಾಗಿ, ಎಲೈ ಪರ್ವತರಾಜನ ಪುತ್ರಿಯೇ ಕೇಳು ಎನ್ನಲು ಆಗ ಪಾರ್ವತಿಯು, ಕಾಂತ, ಈ ವ್ರತವನ್ನು ಮಾಡುವ ವಿಧಾನ ಹೇಗೆ? ಹಿಂದೆ ಯಾರು ಈ ವ್ರತವನ್ನು ಆಚರಿಸಿದರು? ಯಾರು ಇದರ ಫಲವನ್ನು ಪಡೆದಿದ್ದಾರೆ ಎಂದು ಕೇಳಲು ಆಗ ಪರಮೇಶ್ವರನು, ಶ್ರಾವಣ ಮಾಸದ 2ನೆಯ ಶುಕ್ರವಾರದ ದಿನ ವಿಧಿ ಪ್ರಕಾರದಿಂದ ಭಕ್ತಿಪೂರಸವಾಗಿ ಪೂಜಿಸಿದರೆ ಅಂತಹವರು ಸಕಲ ಸಂಪತ್ತನ್ನು ಪಡೆಯುತ್ತಾರೆಂದು ಈ ವಿಚಾರವಾಗಿ ನಡೆದ ಒಂದು ವೃತ್ತಾಂತವನ್ನು ಹೇಳುವೆನು, ಕೇಳು ಎಂದು ಇಂತೆಂದನು. ಹಿಂದೆ ವಿಭರ್ಧವೆಂಬ ದೇಶವೊಂದಿತ್ತು. ಅದರಲ್ಲಿ ಕುಂಡನಿ ನಗರವೆಂಬ ಪಟ್ಟಣವೊಂದಿತ್ತು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇದ್ದಳು. ಅವಳು ಪತಿವ್ರತಾ ಶಿರೋಮಣಿಯಾಗಿ ಸಕಲ ಶಾಸ್ತ್ರ ಸಂಪನ್ನಳಾಗಿ ಪತಿ ಶುಶ್ರೂಷೆಯಲ್ಲಿ ನಿರತಳಾಗಿ ಕಾಲ ಕಳೆಯುತ್ತಿದ್ದಳು. ಒಂದು ದಿನ ಈಕೆಯು ತನ್ನ ಪೂರ್ವಾರ್ಜಿತದ ಪುಣ್ಯ ಫಲದಿಂದ ರಾತ್ರಿ ನಿದ್ರಿಸುತ್ತಿರುವಾಗ ಒಂದು ಶುಕ್ರವಾರದ ದಿನ ನಡುರಾತ್ರಿಯಲ್ಲಿ ಒಬ್ಬ ಹೆಂಗಸು ಈಕೆಯ ಸ್ವಪ್ನದಲ್ಲಿ ಬಂದು, ಎಲೈ ಪತಿವ್ರತ ಶಿರೋಮಣಿಯಾದ ಚಾರುಮತಿಯೇ, ಹೇಳು, ಎದ್ದೇಳು. ನಾನು ವರಮಹಾಲಕ್ಷ್ಮಿಯು ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರಪ್ರದಾನ ಮಾಡಬೇಕೆಂದು ಬಂದಿರುವೆ. ಆ ವರಪ್ರದಾನ ಮಾಡಲೆಂದು ಬಂದಿರುವ ಮಹಾಲಕ್ಷ್ಮಿಯೇ ನಾನು. ನಿನಗೆ ಒಳ್ಳೆಯದಾಗತಕ್ಕ ವಿಚಾರವನ್ನು ಹೇಳುತ್ತೇನೆ, ಕೇಳು ಎಂದು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ 2ನೆಯ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಮಾಡುತ್ತಾರೋ ಅವರ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ. ಪುಣ್ಯವಂತರಾದವರು ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿ ಉಂಟಾಗುತ್ತದೆ ವಿನಃ ಅನ್ಯರಿಗೆ ಉಂಟಾಗಲು ಸಾಧ್ಯವಿಲ್ಲ. ಆದ್ದರಿಂದ ಶ್ರಾವಣ ಮಾಸದ ಶುಕ್ರವಾರದ ದಿನ ನನ್ನನ್ನು ಆರಾಧಿಸು. ನನ್ನ ಆರಾಧನೆಯಿಂದ ನೀನು ಅಷ್ಟಭೋಗ ಸುಖ ಸಂತೋಷ ಸಕಲ ಸಾಮ್ರಾಜ್ಯವನ್ನು ಪಡೆಯುವೆ ಎಂದು ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನ ಹೊಂದಿದರು. ಆಗ ಚಾರುಮತಿಯು ದಿಗ್ಭ್ರಾಂತಳಾಗಿ ನಿದ್ರೆಯಿಂದೆದ್ದು ನಡೆದ ಸ್ವಪ್ನದ ವೃತ್ತಾಂತವನ್ನು ತನ್ನ ನೆಂಟರಿಷ್ಟರಿಗೆಲ್ಲರಿಗೂ ತಿಳಿಸಿ ಶ್ರಾವಣ ಮಾಸವನ್ನೇ ಎದುರು ನೋಡುತ್ತಿದ್ದರು. ಶ್ರಾವಣ ಮಾಸ ಬಂದಿತು. ಆಗ ಚಾರುಮತಿ ಮೊದಲಾದ ಎಲ್ಲ ಸ್ತ್ರೀಯರು ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ವಸ್ತ್ರಾಭರಣ ಅಲಂಕೃತರಾಗಿ ವರಮಹಾಲಕ್ಷ್ಮಿಯು ಹೇಳಿದಂತೆ ವಿಧಿಪೂರ್ವಕವಾಗಿ ವ್ರತವನ್ನು ನೆರವೇರಿಸಿದರು. ವರಮಹಾಲಕ್ಷ್ಮಿಯನ್ನು ಧಾನ್ಯ ವಾಹನಾದಿಗಳಿಂದ
ಅರ್ಚಿಸಿ ಬಲಗೈಗೆ ದಾರವನ್ನು ಕಟ್ಟಿಸಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಿ ವೇದಶಾಸ್ತ್ರ ಸಂಪನ್ನಳಾದ ಬ್ರಾಹ್ಮಣರಿಗೆ ಉಪನಯನವನ್ನು ದಾನವನ್ನು ಕೊಟ್ಟು ಕಥೆಯನ್ನು ಕೇಳಿ ತಾವು ಸ್ವಸ್ಥಾನವನ್ನು ಸೇರಿದರು. ಈ ವ್ರತದ ಪ್ರಭಾವದಿಂದ ಚಾರುಮತಿ ಮೊದಲಾದವರು ದಿನದಿಂದ ದಿನಕ್ಕೆ ಸಕಲ ಐಶ್ವರ್ಯ ಸಂಪನ್ನರಾಗಿ ಅಭಿವೃದ್ಧಿಯನ್ನು ಹೊಂದಿ ದಾನ ಧರ್ಮಗಳನ್ನು ಮಾಡುತ್ತಾ ಕೊನೆಗೆ ಉತ್ತಮವಾದ ಮುಕ್ತಿಯನ್ನು ಕೂಡ ಹೊಂದಿದರು ಎಂದು ಪರಮೇಶ್ವರನು ಹೇಳಲಾಗಿ ದೇವಿಯು ಕೇಳಿದಳು. ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ಮಧ್ಯಾಹ್ನದಲ್ಲಿ ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಭ್ರವಾದ ಮಡಿಯನ್ನುಟ್ಟು ತನ್ನ ಮನೆಯಲ್ಲಿ ಮನೋಹರವಾದ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ತಾಮ್ರದ ಪಾತ್ರೆಯಲ್ಲಿ ಹೊಳೆಯುವ ಮಾವಿನ ಚಿಗುರುಗಳ ಕಲಶವನ್ನಿಟ್ಟು ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ವಿಧಾನದಲ್ಲಿ ಹೇಳಿರುವಂತೆ ಪೂಜೆಯನ್ನು ಮಾಡಿ ಕಥಾಶ್ರವಣ ಮಾಡಬೇಕು ಎಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು ಎಂಬಲ್ಲಿ ಭವಿಷ್ಯೋತ್ತರವಾದ ಪುರಾಣೋಕ್ತವಾದ ವರಮಹಾಲಕ್ಷ್ಮಿ ವ್ರತಕಥಾ ಸಂಪೂರ್ಣವಾದಿತು. ಜಗನ್ಮಾತೆ ಆದಿಪರಾಶಕ್ತಿ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ತಾಯಿ ಮಹಾಲಕ್ಷ್ಮಿ ಕಾಪಾಡು ತಾಯಿ, ಕಾಪಾಡಮ್ಮ. ಈಗ ಪ್ರಾರ್ಥನೆ ಮಾಡ್ಕೊಬಿಟ್ಟು